ஊரை விட்டு எங்கேயோ வேற இருந்து நிக்கிறேன் கூடு தந்த கிளி பெண்ணே முன்னாலதான். ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಂಗನಲ್ಲೂರಿನಲ್ಲಿ ನಡೆದಂಥ ಈ ಘಟನೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥದ್ದು ಅಂದರೆ ತಪ್ಪಾಗೋದಿಲ್ಲ. ನೋಡಿ, ನಮ್ಮ ಭಾರತದಲ್ಲಿ ಅನೇಕ ಕುಟುಂಬಗಳು ನಡೀತಾ ಇರೋದೇ ಹೆಣ್ಣು ಮಕ್ಕಳಿಂದ ಅಂದರೆ ಅತಿಶಯೋಕ್ತಿ ಅನಿಸೋದೇ ಇಲ್ಲ. ಯಾಕೆಂದರೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರ ತಾಯಿ ಕೂಡ ಹೆಣ್ಣೆ. ಹಾಗಾಗಿ ಎಲ್ರಿಗೂ ಕೂಡ ಅದು ಗೊತ್ತೇ ಇರುತ್ತೆ ಸತ್ಯ. ಆಕೆ ಕುಟುಂಬಕ್ಕಾಗಿ ನಡೆಸ್ತಕ್ಕಂಥ ಹೋರಾಟವನ್ನು ಪದಗಳಲ್ಲಿ ವರ್ಣಿಸೋಕ್ಕೂ ಕೂಡ ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಕೇಸ್ ಕೂಡ ಹಾಗೇ ಇದೆ. ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಿದ್ದಂತಹ ಒಬ್ಬ ಮಹಿಳೆ ಜೊತೆಗೆ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿದ್ದಂಥ ಒಬ್ಬ ಮಹಿಳೆ ಇಬ್ಬರು ಮಕ್ಕಳನ್ನು ರಷ್ಯಾ ಮತ್ತು ಚೆನ್ನೈನಲ್ಲಿ ಮೆಡಿಕಲ್ ಓದಿಸ್ತಾ ಇದ್ದಂಥ ಗಟ್ಟಿಗಿತ್ತಿ ನಾಗಲಕ್ಷ್ಮಿ ಎಂಬಾಕೆ ಇವತ್ತು ಶವವಾಗಿ ಬಿದ್ದಿರೋದು. ತನ್ನ ಕೆಲಸಕ್ಕೆ ಬಾರದಂಥ ಗಂಡ ಸುಬ್ರಹ್ಮಣ್ಯಂನನ್ನು ನಂಬಿ ಮನೆಗೆ ಸೇರಿಸಿಕೊಂಡಂಥ 10 ದಿನದಲ್ಲಿ ಆಕೆ ದಾರುಣವಾಗಿ ಹತ್ಯೆಗೀಡಾಗಿದ್ದಾರೆ. ಪತ್ನಿಯ ಬೆಳವಣಿಗೆಯನ್ನು ಕೂಡ ಕಂಡು ಅಸೂಹೆ ಪಟ್ಟಂಥ ಪತಿ ಆಕೆಯ ಪ್ರಾಣವನ್ನೇ ತೆಗೆದು ತಾನೂ ಕೂಡ ಪ್ರಾಣವನ್ನು ಕಳೆದುಕೊಂಡಿರೋದು. ನೋಡಿ, ಒಂದು ಕಡೆ ಈ ಮಹಿಳೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಜೊತೆಗೆ ತುಂಬ ಜನಪ್ರಿಯತೆಯನ್ನು ಪಡೆದುಕೊಂಡಂಥ ಮಹಿಳೆ, ಕಷ್ಟಪಟ್ಟು ತನ್ನದೇ ಆದಂಥ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಂಥ ಮಹಿಳೆಯೊಬ್ಬಳ ಜೀವನ ಇವತ್ತು ಸುಖಾಂತ್ಯ ಕಾಣುವ ಬದಲು ಈ ರೀತಿಯಾಗಿ ನೆತ್ತರನ್ನ ಹರಿಸಿದಂಥ ರಕ್ತಸಿಕ್ತವಾಗಿ ಅಂತ್ಯಗೊಂಡಂಥ ದುರದೃಷ್ಟಕರ ಘಟನೆಯಾಗಿ ಬದಲಾಗಿ ಹೋಗಿಬಿಟ್ಟಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಸೋಷಿಯಲ್ ಮೀಡಿಯಾವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡಿದ್ದಂಥ ಹೆಣ್ಣುಮಗಳು ಇವತ್ತು ಲಕ್ಷಗಟ್ಟಲೆ ಫಾಲೋವರ್ಸ್ಗಳನ್ನು ಗಿಟ್ಟಿಸ್ಕೊಂಡಿದ್ರು. ಈ ರೀತಿ ಸಂಸಾರವನ್ನು ನಿಭಾಯಿಸೋಕ್ಕೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದವನನ್ನು ಮನೆಗೆ ಸೇರಿಸಿಕೊಂಡಿದ್ದೇ ಆಕೆಯ ಜೀವಕ್ಕೆ ತುತ್ತಾಗಿ ಹೋಗಿಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ ಕೂಡ ಹೌದು, ಸೀರೆ ಅಂಗಡಿಯ ಮಾಲೀಕೆ ಕೂಡ ಹೌದು. ಚೆನ್ನೈನ ನಂಗಾನಲ್ಲೂರಿನಲ್ಲಿ ಮಹಿಳೆಯರಿಗೋಸ್ಕರವೇ ರೆಡಿಮೇಡ್ ಸೀರೆ ಅಂಗಡಿಯನ್ನು ಕೂಡ ಈಕೆ ಓಪನ್ ಮಾಡಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಂಥವ್ರು. ಚೆನ್ನೈನ ನಂಗಾನಲ್ಲೂರಿನಲ್ಲಿ ಮಹಿಳೆಯರಿಗೋಸ್ಕರ ರೆಡಿಮೇಡ್ ಸೀರೆ ಅಂಗಡಿ ಇದೆಯಲ್ವಾ, ಅಲ್ಲಿ 1 ನಿಮಿಷದ ಸೀರೆಯನ್ನು ಅಂದರೆ ಒಂದು ರೀಲ್ಗಳ ಮುಖಾಂತರವಾಗಿ ಮಾಡೋದು. ಅಂದರೆ ಸೀರೆ ಕಟ್ಟಲಿಕ್ಕೆ ಯಾರಿಗೆ ಗೊತ್ತಾಗೋದಿಲ್ವೋ ಅವ್ರಿಗೆ ತುಂಬ ಸುಲಭವಾಗಿ ಸೀರೆ ಕಟ್ಟುವ ಹಾಗೆ ಆ ವಿಡಿಯೋಗಳನ್ನು ಮಾಡ್ತಾಯಿದ್ರು. ನಿಮಗೆ ಪ್ರೀ ಪ್ಲೇಟೆಡ್ ಸೀರೆಗಳು, ಸೊಂಟದ ಸೀರೆಗಳು ಜೊತೆಗೆ ಜಿಪ್ ಸೀರೆಗಳನ್ನು ಇವು ಮಾರಾಟ ಮಾಡ್ತಾರೆ. ಅವರು ತಮ್ಮ ವ್ಯವಹಾರಕ್ಕೆ ಹೇಗೆ ಬೇಕೋ ಆ ರೀತಿಯಾಗಿ ರೋಲ್ ಮಾಡೆಲ್ ಕೂಡ ಆಗಿದ್ದಂಥವ್ರು. ತಮ್ಮ ಅಂಗಡಿಯಲ್ಲಿರ್ತಕ್ಕಂಥ ವಿವಿಧ ಸೀರೆಗಳನ್ನು ಅವರದ್ದೇ ಆದಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಮಾರ್ಕೆಟಿಂಗ್ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಅನೇಕ ಈ ಸೀರಿಯಲ್ ನಟ ನಟಿಯರು ಕೂಡ ಬರ್ತಾಯಿದ್ರು. ಜೊತೆಗೆ ಈ ಬೆಳ್ಳಿ ತೆರೆ ಜೊತೆಗೆ ಸ್ಮಾಲ್ ಸ್ಕ್ರೀನ್ನ ಅನೇಕ ನಟಿಯರು ಕೂಡ ಇದೇ ಅಂಗಡಿಯನ್ನು ಪ್ರಚಾರ ಕೂಡ ಮಾಡಿದ್ದಾರೆ. ಇನ್ನು ಸಿಲ್ವರ್ ಸ್ಕ್ರೀನ್ ನಟಿಯರು ಕೂಡ ಇವ್ರನ್ನ ರೆಗ್ಯುಲರಾಗಿ ಮೀಟ್ ಆಗ್ತಾಯಿದ್ರು. ಜೊತೆಗೆ ಇನ್ಸ್ಟಾಗ್ರಾಮ್ ಮುಖಾಂತರವಾಗಿ ತಮ್ಮ ಸೀರೆ ವ್ಯಾಪಾರವನ್ನು ದೊಡ್ಡ ಮಟ್ಟದಲ್ಲೂ ಕೂಡ ನಡೆಸ್ತಾ ಇದ್ದಂತಲ್ಲ ನಾಗಲಕ್ಷ್ಮಿಯವರು ಇವತ್ತು ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಾಣಬೇಕಾಗಿ ಬಂತು. ನೋಡಿ, ಅವರ ಗಂಡನ ಹೆಸರು ಸುಬ್ರಹ್ಮಣ್ಯನ್, 52 ವರ್ಷ, ಚೆನ್ನೈನ ನಂಗಾನಲ್ಲೂರಿನ ತಿಲ್ಲೈ ಗಂಗಾನಗರದ 21ನೇ ಬೀದಿಯ ನಿವಾಸಿ. ಮತ್ತು ಅವರ ಪತ್ನಿ ನಾಗಲಕ್ಷ್ಮಿ 42 ವರ್ಷ, 21ನೇ ಬೀದಿಯ ನಿವಾಸಿ ಕೂಡ ಅವರು. ಹರೀಶ್ ಭಾರದ್ವಾಜ್ 21 ವರ್ಷದ ಮಗ ಮತ್ತು ಶೈಲಾಶ್ 18 ವರ್ಷದ ಮಗ, ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದರು. ಈ ಸುಬ್ರಹ್ಮಣ್ಯಂ ಬಹಳ ದಿನಗಳಿಂದ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲಂತೆ. ಸೋಂಬೇರಿಯಾಗಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಇತ್ತೀಚೆಗೆ ಹೊರಗೆ ಕೂಡ ಹೋಗಿದ್ದರಂತೆ. ಇಬ್ಬರು ಪುತ್ರರು ಪತ್ನಿಯಿಂದ ಬೇರ್ಪಟ್ಟು ಮದುರೈನಲ್ಲಿರ್ತಕ್ಕಂಥ ತಮ್ಮ ಸಹೋದರಿಯ ಮನೆಯಲ್ಲೂ ಕೂಡ ವಾಸವಾಗಿದ್ದರು ಅಂತ ಹೇಳಲಾಗ್ತದೆ. ಈ ಪರಿಸ್ಥಿತಿಯಲ್ಲಿ ಪತಿ ಹೋದ ನಂತರ ನಾಗಲಕ್ಷ್ಮಿ ಮನೆಯನ್ನು ಸ್ವತಃ ನೋಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಸೀರೆ ವ್ಯಾಪಾರ, ಆನ್ಲೈನ್ ತರಗತಿಗಳು, ಪ್ರಚಾರಗಳು ಜೊತೆಗೆ ಇನ್ಸ್ಟಾಗ್ರಾಮ್ನಿಂದ ಬರ್ತಕ್ಕಂಥ ಆದಾಯ ಅವರಿಗೆ ಹಲವಾರು ಲಕ್ಷಗಟ್ಟಲೆ ಹಣವನ್ನು ಕೂಡ ತಂದುಕೊಟ್ಟಿದೆ. ಸಮಾಜದಲ್ಲಿ ಉತ್ತಮ ಸ್ಥಾನಕ್ಕೂ ಕೂಡ ಅವರು ಏರಿದ್ದಾರೆ. ಒಂಟಿ ಮಹಿಳೆಯಾಗಿ ಇಬ್ಬರು ಗಂಡು ಮಕ್ಕಳನ್ನು ಕೂಡ ವೈದ್ಯಕೀಯ ಅಧ್ಯಯನ ಮಾಡುವಂತೆ ಹಿರಿಯ ಮಗ ರಷ್ಯಾದಲ್ಲಿ ವೈದ್ಯನಾಗಲಿಕ್ಕೆ ಓದ್ತಾ ಇದ್ದಾನೆ. ಇನ್ನೊಬ್ಬ 2ನೇ ಮಗ ಚೆನ್ನೈನಲ್ಲೂ ಕೂಡ ದಂತ ವೈದ್ಯಶಾಸ್ತ್ರವನ್ನು ಕೂಡ ಓದ್ತಾ ಇದ್ದಾನೆ. ನೋಡಿ, ಇಬ್ಬರನ್ನೂ ಕೂಡ ಈ ಮಟ್ಟಕ್ಕೆ ಓದಿಸ್ತಾ ಇದ್ದಂಥ ಮಹಿಳೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಇಡೀ ಕುಟುಂಬವನ್ನು ಈ ಮಟ್ಟಿಗೆ ನಿಭಾಯಿಸ್ತಾ ಇದ್ದಂಥ, ಅದು ವಿದೇಶದಲ್ಲಿ ಓದಿಸ್ತಾ ಇದ್ದಂಥ ಮಹಿಳೆಯನ್ನು ನೋಡಿ. ಯಾವ ಕಾರಣಕ್ಕೆ ಈ ಥರದ್ದು ಒಂದು ಭೀಕರ ಕೃತ್ಯ ನಡೀತು ಅನ್ನೋದನ್ನು ನೀವು ಕೇಳಿಬಿಟ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಪುರುಷರ ಬಗ್ಗೆ ಒಂದು ಕುಟುಂಬವನ್ನು ನಿಭಾಯಿಸಲಿಕ್ಕೆ ಬರದೇ ಇರತಕ್ಕಂಥ ಪುರುಷರು ಯಾವ ರೀತಿಯಾಗಿ ಬದಲಾಗಿ ಹೋಗಿಬಿಡ್ತಾರೆ ಅಂತ. ಈ ಸುಬ್ರಹ್ಮಣ್ಯನ್ ಅನ್ನೋನಿದಾನಲ್ವ, ಈತ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಕೂತು ಹೆಂಡತಿ ಹತ್ರ ಹಣಕ್ಕೋಸ್ಕರವಾಗಿ ಪೀಡಿಸ್ತಾ ಇದ್ದಂತೆ. ಇದರಿಂದ ಬೇಸತ್ತ ನಾಗಲಕ್ಷ್ಮಿ ಹಣ ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ. ಆಗ ಈತ ಮನೆ ಬಿಟ್ಟು ಹೋಗಿದ್ದು.
ಆದರೆ ನಾಗಲಕ್ಷ್ಮಿಯವರು ಎದೆಗುಂದಲಿಲ್ಲ. ಸೀರೆ ವ್ಯಾಪಾರವನ್ನು ಶುರು ಮಾಡಿದ್ರು. ಇನ್ಸ್ಟಾಗ್ರಾಮ್ನಲ್ಲಿ ತಾನೇ ಮಾಡಲಾಗಿ ಮಿಂಚಿ ದೊಡ್ಡ ಯಶಸ್ಸನ್ನು ಕೂಡ ಕಂಡರು. ಅವರ ಕಠಿಣ ಪರಿಶ್ರಮದಿಂದಲೇ ಇವತ್ತು ಅವರಿಬ್ಬರು ಮಕ್ಕಳು ಕೂಡ ಮೆಡಿಕಲ್ ಓದ್ತಾ ಇದ್ದಾರೆ. ಆದರೆ ಈ ಇನ್ಸ್ಟಾಗ್ರಾಮ್ನ ನೋಡ್ತಾ 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 ಹತಾಶನಾಗಿಬಿಟ್ಟಂಥ ಗಂಡ ಹೇಗಾದರೂ ಮಾಡಿ ಮತ್ತೆ ಈ ಮನೆಯನ್ನು ಸೇರಿಕೊಳ್ಬೇಕು, ಹಣವನ್ನು ಪೀಕಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿಕೊಂಡ. ಸಹೋದರಿ ಮನೆಯಲ್ಲಿದ್ದಂಥ ಈ ಸುಬ್ರಹ್ಮಣ್ಯನ್ ಪತ್ನಿಯ ಅದ್ಭುತ ಬೆಳವಣಿಗೆಯನ್ನು ಕಂಡು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಆಘಾತಕ್ಕೊಳಗಾಗ್ಬಿಟ್ಟಿದ್ನಲ್ಲ. ನಾಗಲಕ್ಷ್ಮಿಯವರು ರೇಷ್ಮೆ ಅಂಗಡಿಯನ್ನು ಕೂಡ ನಡೆಸ್ತಾಯಿದ್ರು. ವ್ಯವಹಾರವನ್ನು ಪ್ರಚಾರ ಮಾಡಲಿಕ್ಕೆ ಯೂಟ್ಯೂಬ್ನಲ್ಲೂ ಕೂಡ ಅನೇಕ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತಾಯಿದ್ರು. ಆಗ ಈತನಿಗೆ ಒಂದು ಕಡೆ ಆಕೆ ಬೆಳೀತಾ ಇದ್ದಾಳೆ, ಓಕೆ, ಅಭಿವೃದ್ಧಿ ಒಂದು ಕಡೆ, ಇನ್ನೊಂದು ಕಡೆ ಗಂಭೀರವಾಗಿ ಅನುಮಾನಗಳು ಕೂಡ ಶುರುವಾಗ್ಬಿಟ್ವು. ಈ ಕಡೆ ಸೀರಿಯಲ್ ಸ್ಕ್ರೀನ್ನ ಅನೇಕ ನಟಿಯರು ಕೂಡ ಬರ್ತಾ ಇದ್ದಾರೆ. ಇನ್ನು ಬೆಳ್ಳಿ ತೆರೆಯ ಅನೇಕ ನಟಿಯರು ಕೂಡ ನಿರಂತರವಾಗಿ ಮಾರ್ಕೆಟಿಂಗಿಗೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ ಫೇಮಸ್ ಆಗ್ತಾ ಇರೋದು ಗಂಡನ ಅಹಂಗೆ ಪೆಟ್ಟು ನೀಡಿಬಿಟ್ಟಿದೆ. ಈ ಸ್ವಾಭಿಮಾನ ಎಲ್ಲವೂ ಓಕೆ, ಆದರೆ ಯಶಸ್ಸನ್ನು, ಸಕ್ಸಸ್ಸನ್ನು ನೋಡಿ ಖುಷಿ ಪಡಬೇಕಾಗಿದ್ದಂಥ ಸ್ವಂತ ಗಂಡ ಎಲ್ಲೋ ಒಂದು ಕಡೆ ತಪ್ಪಿದ್ಕೊಂಡು ಬದುಕ್ಬೋದಿತ್ತು. ಆದರೆ ನಿನ್ನ ಜೊತೆ ಬದುಕ್ತೀನಿ ಅಂತ ಸುಳ್ಳು ಹೇಳಿ ನಾಟಕವಾಡಿ ಮನೆಯನ್ನು ಸೇರಿಕೊಂಡು ಆಕೆ ಪ್ರಾಣವನ್ನೇ ಮುಗಿಸಿಬಿಟ್ಟಿದ್ದಾನೆ. ನೋಡಿ, ಮುಗ್ಧ ನಾಗಲಕ್ಷ್ಮಿ ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲೋ ಒಂದಿನ 10 ದಿನಗಳ ಹಿಂದೆ ನಾನು ಮನೆಗೆ ಬರ್ತೀನಿ, ನಿನ್ನ ಜೊತೆ ಚೆನ್ನಾಗಿ ಜೀವನ ನಡೆಸ್ತೀನಿ ಅಂತ ಹೇಳಿ ಮನೆ ಸೇರ್ಕೊಂಡ್ಬಿಡ್ತಾನಂತೆ. ಕೆಲಸಕ್ಕೆ ಹೋಗೋ ಬದಲು ಖರ್ಚಿಗೆ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ದಂಥ ಈ ಗಂಡ ಹೆಂಡತಿ ನಡುವೆ ಅನೇಕ ವರ್ಷಗಳಿಂದ ಸಣ್ಣ ಪುಟ್ಟ ಜಗಳ ಇತ್ತು, ಓಕೆ. 2 ವರ್ಷಗಳ ಹಿಂದೆ ಇದೇ ಹೆಂಡತಿಯ ಮೇಲೆ ಕೋಪಗೊಂಡು ಮನೆ ಬಿಟ್ಟು ಹೋಗಿದ್ದ ಗಂಡ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ರು. ಮಧುರೈನಲ್ಲಿರ್ತಕ್ಕಂಥ ಮಧುರೈನ ಸಹೋದರಿ ಮನೆಯಲ್ಲೂ ಕೂಡ ಇದ್ದ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು, ಓಕೆ. ಅಲ್ಲಿಂದಲೇ ಅನೇಕ ಬಾರಿ ಫೋನ್ ಮಾಡಿದಾಗ ನನಗೆ ದುಡ್ಡು ಹಾಕು ಅಂದ ನಾಗಲಕ್ಷ್ಮಿಯವರೇ ಗೂಗಲ್ ಪೇ ಮುಖಾಂತರವಾಗಿ ಹಣವನ್ನು ಕೂಡ ಕಳಿಸ್ತಾಯಿದ್ರು, ಅದು ಓಕೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಆದರೆ ಇತ್ತೀಚೆಗೆ ನಾಟಕ ಮಾಡಿ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟ ಈ ಪೀಡಕ. ಏನಾಗ್ಬಿಡ್ತು, ಕೊನೆಗೆ ಏನಾಯಿತು ಅನ್ನೋದನ್ನು ಹೇಳ್ಬಿಡ್ತೀನಿ. ನೋಡಿ, ಸೋಮವಾರ ಮಧ್ಯಾಹ್ನ ಇದೇ ದಂಪತಿ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಇದೇ ಹಣಕಾಸಿನ ವಿಷಯವಾಗಿ. ನೀನು ಇಷ್ಟೊಂದು ಬೆಳೆದು ಬಿಟ್ಟಿದೆಯಾ, ಇಷ್ಟೊಂದು ಅಭಿವೃದ್ಧಿ ಆಗಿದೆಯಾ, ಇಷ್ಟೊಂದು ಸ್ಟಾರ್ ಆಗಿಬಿಟ್ಟಿದೆಯಾ, ನಾನು ಕೇಳಿದಷ್ಟು ಹಣ ಕೊಡು ಅನ್ನೋ ವಿಚಾರಕ್ಕೆ ಕೋಪದಲ್ಲಿ ಹೊರಗೆ ಹೋಗಿದ್ದಂಥ ಸುಬ್ರಹ್ಮಣ್ಯನ್ ಏನು ಮಾಡ್ತಾನೆ, ಮನೇಲಿ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ, ಮನೆಗೆ ಬಂದ ನಂತರವು ಆಮೇಲೆ ಹೊರಗೆ ಹೋಗಿ ಒಂದು ಕುಡುಗೋಲನ್ನು ಪರ್ಚೇಸ್ ಮಾಡಿ ಮನೆಗೆ ಬಂದು ಆಕೆ ಕುತ್ತಿಗೆಗೆ ಕಡಿದ್ಬಿಟ್ಟು ಆಕೆ ಪ್ರಾಣವನ್ನು ತೆಗೆದುಬಿಡ್ತಾನೆ. ನಂತರ ಕಾಲೇಜ್ನಲ್ಲಿದ್ದಂಥ ಮಗನಿಗೆ ಫೋನ್ ಮಾಡೋದು, ಅಮ್ಮ ನಾನು ಇನ್ನು ಮುಂದೆ ಇರೋದಿಲ್ಲ, ನಿಮಗೋಸ್ಕರ ಅಡುಗೆ ಮಾಡಿದ್ದೀನಿ, ಬಂದು ತಿನ್ನು ಅನ್ನೋ ಮೆಸೇಜ್ನ ಕಳಿಸ್ಬಿಟ್ಟಿದ್ದಾನೆ. ಮಗ ಓಡೋಡಿ ಬರುವಷ್ಟರಲ್ಲಿ ಅಮ್ಮ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೆ ತಂದೆ ಫ್ಯಾನ್ಗೆ ತನ್ನ ಕೊಳನ್ನು ಒಡ್ಡುಬಿಟ್ಟಿದ್ರು. ನೋಡಿ, ಇದು ದುರಂತ ಅಂತ್ಯ. ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸ್ನವರು ಕೂಡ ಬರ್ತಾರೆ. ಆದಂಬಕ್ಕಂ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾರೆ. ಅದಾದಮೇಲೆ ಒಂದು ಪ್ರಾಥಮಿಕ ತನಿಖೆಯ ಆಧಾರದ ಮೇಲೆ ಗೊತ್ತಾಗುತ್ತೆ ಪತ್ನಿಯ ಯಶಸ್ಸು ಮತ್ತು ಹಣದ ಮೇಲಿದ್ದಂಥ ಅಸೂಯೆ, ಇನ್ನೊಂದು ಕಡೆ ಅನುಮಾನ, ಇವೆಲ್ಲವೂ ಕೂಡ ಕಾರಣ ಅನ್ನೋದು ಗೊತ್ತಾಗುತ್ತೆ. ಇಬ್ಬರು ಭಾವಿ ವೈದ್ಯರನ್ನ ಸಮಾಜಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದವರು, ಇನ್ನು ಮುಂದೆ ಅವ್ರ ಎಜುಕೇಷನ್ ಏನಾಗಬೇಡ, ಅವ್ರನ್ನ ಯಾರು ಓದಿಸ್ತಾರೆ, ಎಲ್ಲವೂ ಕೂಡ ನೋಡಿ ಒಂದು ಕಡೆ ಅಸೂಯೆ ಮತ್ತು ಜಗಳ ಒಂದು ಸುಂದರ ಸಂಸಾರವನ್ನು ಹೇಗೆ ಸ್ಮಶಾನ ಮಾಡಿಬಿಡ್ತು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಅನೇಕ ಕುಟುಂಬಗಳು ಇದೇ ಥರದ ಗಂಡಂದ್ರಿದ್ದಾರೆ ನೋಡಿ. ಎಲ್ಲವನ್ನೂ ಕೂಡ ಮಕ್ಕಳು ದಾರಿ ಇರಲಿಕ್ಕೆ ಸಿದ್ಧರಿರ್ತಾರೆ. ಹೆಂಡತಿ ತಾನೇ ನಿನ್ನನ್ನು ನೋಡ್ಕೊಳ್ತೀನಿ ಅನ್ನೋ ಮಟ್ಟಕ್ಕೂ ಕೂಡ ಸಿದ್ಧರಿರ್ತಾರೆ. ಆದರೆ ಬರೀ ಹೆಂಡತಿಯ ಕಾಸಿನಲ್ಲಿ ನೆಮ್ಮದಿಯಿಂದ ತಂದು ಹಾಕಿದ್ದನ್ನು ತಿಂದು ಮನೇಲಿದ್ದರೆ ಸಾಕು ಅನ್ನೋ ಮಟ್ಟಿಗೆ ಇರಬೇಕಾಗಿದ್ದಂಥ ಗಂಡಂದರು ದರ್ಪ ದೌಲತ್ತನ್ನು ಮಾಡಿ ಹೆಂಡತಿಗೆ ಕಿರುಕುಳವನ್ನು ಕೊಡೋದು, ಮಾನಸಿಕವಾಗಿ ಹಿಂಸೆ ಮಾಡೋದು, ಹೊಡಿಲಿಕ್ಕೆ ಮುಂದಾಗೋದು, ಈ ಥರದ ಅನೇಕ ಗಂಡಂದ್ರನ್ನು ಕೂಡ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಅದೇ ಥರದ ಕೇಸ್ ಇದು. ಗಂಡ ಹೆಂಡತಿಯ ನಡುವೆ ಆಗಾಗ ಸಣ್ಣ ಪುಟ್ಟ ಜಗಳ ಬರ್ತಾನೆ ಇರುತ್ತೆ. ಆದರೆ ದೊಡ್ಡ ಗಲಾಟೆಗೆ ತಿರುಗಿಬಿಟ್ರೆ ಎಂಥ ದೊಡ್ಡ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಆಗುತ್ತೆ. ನೋಡಿ, ಮೃತರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗಂಡನಿಗೆ ಕೆಟ್ಟ ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮನ್ನು ಅಂತ ಹೇಳಿ ಕೂಡ. ಎಲ್ಲೊಂದು ಕಡೆ ಈ ಕೇಸ್ನಲ್ಲಿ ಇನ್ನೂ ಒಂದಿಷ್ಟು ಕಾಂಪ್ಲಿಕೇಶನ್ಸ್ಗಳಿದೆ. ಒಂದು ಅನುಮಾನ, ಆಕೆ ಅಕ್ರಮ ಸಂಬಂಧಗಳ ಬಗ್ಗೆ ಗಂಡನಿಗೆ ಆ ಥರದ ಅನುಮಾನ ಶಂಕೆಯೂ ಕೂಡ ಇತ್ತು. ಈ ಅನುಮಾನ ಅನ್ನೋ ಹುಳು ತಲೆಗೆ ಹೊಕ್ಕೊಬಿಟ್ರೆ ಯಾವ ರೀತಿಯಾದಂಥ ದುರಂತ ಅಂತ್ಯ ಕಾಣಬೇಕಾಗುತ್ತೆ. ಸಂಸಾರದ ಬಂಡಿ ಹೇಗೆ ದಿಕ್ಕಾಪಾಲಾಗಿಬಿಡುತ್ತೆ, ಇಡೀ ಸಂಸಾರದ ನೌಕೆ ಛಿದ್ರವಾಗಿಬಿಡುತ್ತೆ ಅನ್ನೋದಕ್ಕೆ ಈ ಥರದ ಘಟನೆಗಳು ಸಾಕ್ಷಿ ಆಗುತ್ತೆ. ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಭವಿಷ್ಯವನ್ನು ಮನದಲ್ಲಿ ಇಟ್ಕೊಂಡು, ಮಕ್ಕಳ ಭವಿಷ್ಯವನ್ನು ಕಣ್ಣೆದುರು ಇಟ್ಕೊಂಡು ನಾವು ಗಂಡ ಹೆಂಡತಿ ಏನೇ ಸಂಸಾರದಲ್ಲಿ
ಜಗಳ ಕಲಹಗಳಿದ್ದರೂ ಕೂಡ ಅದನ್ನು ಅನ್ಯೋನ್ಯವಾಗಿ ತೆಗೆದುಕೊಂಡು ಹೋಗುವತ್ತ ಸಫಲವಾಗಬೇಕು ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ ಈ ಘಟನೆಗೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.